ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಏಕೆ ವಿಚಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಸೈಡ್ ಡಿಶ್ ಫಾರ್ ರೈಸ್, ರೋಟಿ, ಚಪಾತಿ, ದಟ್ ಈಸ್ ಲೇಡೀಸ್ ಫಿಂಗರ್ ಫ್ರೈ, ಬೆಂಡೆಕಾಯಿ ಫ್ರೈ ವಿತೌಟ್ ಆಯಿಲ್ಲೆಸ್. ಹೀಗೆ ಮಾಡುವ ತುಂಬ ಟೇಸ್ಟಿ, ಸಖತ್ತಾಗಿರುತ್ತೆ. ಈ ಥರ ಮಾಡಿ ಅಂತ ಹೇಳೋ ಮೊದಲಿಗೆ ಲೇಡೀಸ್ ಫಿಂಗರ್ ತೊಗೊಂಡು ವಾಶ್ ಮಾಡಿ ಸಹ ಒರೆಸಿ ಈ ಥರ ಚಾಪ್ ಮಾಡ್ತಾ ಇದ್ದೀನಿ ನೋಡಿ. ಇದೇ ಥರ ಎಲ್ಲ ಲೇಡೀಸ್ ಫಿಂಗರ್ಸ್ನ ಸಹ ಚಾಪ್ ಮಾಡಿ ಒಂದು ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಷ್ಟು ಸಣ್ಣಗೆ ಹೆಚ್ಚಿದ್ದೀನಿ ಎಲ್ಲ, ಮತ್ತು ಬೇಗ ಸಹ ಆಗುತ್ತೆ ಇದು ಈ ಥರ ಸಣ್ಣಗೆ ಹೆಚ್ಚಿದ್ರೆ. ಈಗ ಒಂದು ಪಾನ್ನ ಸ್ಟವ್ ಮೇಲೆ ಇಟ್ಟು ಆಯಿಲ್ ಹಾಕಿ ಎಣ್ಣೆ ಕಾದಿನ ಮೇಲೆ ಲೇಡೀಸ್ ಫಿಂಗರ್ ಹೆಚ್ಚಿರುವಂತಹ ಎಲ್ಲನೂ ಆ ಪಾನಿಗೆ ಹಾಕಿ ಸ್ಟವ್ನ ಸಣ್ಣುರಿಯಲ್ಲೇ ಹಿಡಿ. ಚೆನ್ನಾಗಿ ಬೇಗ ಬಗ್ಗುತ್ತೆ. ಏನಕ್ಕೆ ಅಂದರೆ ರೋಸ್ಟ್ ಆಗ್ಬಿಡ್ತು ಒಂದೇ ಸರಿಗೇ. ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಿ 5 ನಿಮಿಷ ನಂತರ ಈ ಥರ ಆಗುತ್ತೆ ನೋಡಿ. ಈಗ ಆಲ್ಮೋಸ್ಟ್ 80% ಆಗಿದೆ. ಈಗ ಇದಕ್ಕೆ ಮಸಾಲೆಗಳು ಹಾಕೋಣ. ಮೊದಲಿಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ, ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ, ಯಾಕಂದರೆ ಸ್ವಲ್ಪ ಇದೆಯಲ್ಲ ಹಾಗಾಗಿ ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸಹ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟು ಕಡಲೆ ಹಿಟ್ಟು ಹಾಕಿ, ಪುಟಾಣಿ ಹಿಟ್ಟು ಅಂತಾರಲ್ಲ ಅದನ್ನು ಹಾಕಿ, ಟೇಸ್ಟ್ ಸಕ್ಕರ ಬರುತ್ತೆ ಪುಟಾಣಿ ಹಿಟ್ಟು ಸ್ವಲ್ಪ ಹಾಕಿದ್ರೆ. ನೆಕ್ಸ್ಟು ಆಮ್ಚೂರು ಇದ್ರೆ ಹಾಕ್ಬೋದು, ನಮ್ಮ ಹತ್ರ ಆಮ್ಚೂರು ಇಲ್ಲ ಹಾಗಾಗಿ ನಿಂಬೆಹಣ್ಣು ಹಾಕಿ ಟೇಸ್ಟ್ ಸಕ್ಕತ್ತ ಬರುತ್ತೆ. ಖಾರ ಹುಳಿ ಅದೇ ಹಾಗಾಗಿ 1-2 ಸೆಕೆಂಡ್ಸ್ ಈ ಥರನೇ ಒಂದು ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಅರಿಶಿನ ಪುಡಿ ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗೆ. ಈಗ ಈ ರೆಸಿಪಿ ರೆಡಿಯಾಗಿದೆ. ಇದನ್ನು ಒಂದು ಟ್ರಾನ್ಸ್ಫರ್ ಮಾಡಿ ಒಂದು ಬೌಲಿಗೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.